ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2026ನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೆ ನೀಲಿ ನಕ್ಷೆಯನ್ನು ಹೊರಡಿಸಿದೆ. ಆ ನೀಲಿ ನಕ್ಷೆಯಲ್ಲಿ ಇರುವಂತೆ ನಿಮಗೆ 10 ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಅಧ್ಯಾಯಗಳು ಅಂದರೆ 4ನೇ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ನಿಮಗೆ 2 ಪ್ರಶ್ನೆಗಳನ್ನು ಕೊಡಲಾಗುತ್ತೆ. ಇನ್ನು 5ನೇ ಅಧ್ಯಾಯದಲ್ಲಿ 1 ಮತ್ತು 7ನೇ ಅಧ್ಯಾಯದಲ್ಲಿ 2 ಪ್ರಶ್ನೋತ್ತರಗಳನ್ನು 10 ಅಂಕಗಳಿಗೆ ಅಂತ ಹೇಳ್ಬಿಟ್ಟು ಕೇಳಲಾಗುತ್ತೆ. ಸೊ ಅದನ್ನು ಅನುಸರಿಸಿಬಿಟ್ಟು ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಹಿಂದೆ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಅದರಲ್ಲಿಯೇ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಲ್ಲಿ ನಿಮಗೆ ಕೇಳಬಹುದಾದಂತಹ ಬಹುನಿರೀಕ್ಷಿತವಾದಂತಹ 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಇರುವಂತಹ 10 ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶ ನನ್ನದು. ಹಾಗಿದ್ರೆ ಈ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಆರ್ಯ ರಾಜಕೀಯ ಸ್ಥಿತಿಯನ್ನು ನೋಡೋದಾದರೆ ಭಾರತದಲ್ಲಿ ಕ್ರಮೇಣವಾಗಿ ನೆಲೆಯೂರಿದಂತಹ ಆರ್ಯರ ಬುಡಕಟ್ಟುಗಳನ್ನು ಜನ ಅಂತ ಹೇಳ್ಬಿಟ್ಟು ಅದರ ಮುಖ್ಯಸ್ಥನನ್ನು ರಾಜನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ರಾಜನಿಗೆ ಆಡಳಿತದಲ್ಲಿ ಪುರೋಹಿತ, ಸಂಘಹತ್ರಿ ಹಾಗೆ ಸೇನಾಪತಿ, ಗ್ರಾಮೀಣಿಗಳು ಸಹಾಯ ಮಾಡ್ತಾಯಿದ್ರು. ಗ್ರಾಮೀಣಿಯ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಗ್ರಾಮವು ಆಡಳಿತ ಪ್ರಾಥಮಿಕ ಘಟಕವಾಗಿತ್ತು. ಸಭಾ ಮತ್ತು ಸಮಿತಿ ಎಂಬ 2 ರಾಜಕೀಯ ಸಂಸ್ಥೆಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಾ ಇದ್ವು. ಅಂತಿಮ ವೇದದ ಹೊತ್ತಿಗೆ ಜನಗಳು ಪ್ರಬಲವಾಗಿ ದೊಡ್ಡ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ರಾಜನು ವಿಶಾಲವಾದ ರಾಜ್ಯಗಳನ್ನು ಕಟ್ಟಿ ಅನೇಕ ಬಿರುದುಗಳನ್ನು ಧರಿಸ್ತಾ ಹಲವಾರು ಯಾಗಾದಿಗಳನ್ನು ಆಚರಿಸ್ತಾ ತೊಡಗ್ತಾನೆ. ರಾಜನ ಅಧಿಕಾರ ಮತ್ತು ಕರ್ತವ್ಯಗಳು ವಿಸ್ತೃತಗೊಂಡು ಆಡಳಿತದಲ್ಲಿ ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ರು. ರಾಜ್ಯವನ್ನು ಜನಪದ, ವಿಶ್ ಮತ್ತು ಗ್ರಾಮಗಳಂತಹ ಆಡಳಿತ ಘಟಕಗಳನ್ನಾಗಿ ವಿಭಜಿಸಲಾಯಿತು. ಆರ್ಯರ ಸೈನ್ಯವು ಕಾಲ್ದಳ, ಅಶ್ವದಳ, ಗಜದಳ ಮತ್ತು ನೌಕಾಪಡೆಗಳನ್ನು ಒಳಗೊಂಡಿದ್ದು ವ್ಯವಸ್ಥಿತವಾಗಿತ್ತು. ಖಡ್ಗ, ಕೊಡಲಿ, ಬಿಲ್ಲು, ಬಾಣ ಮುಂತಾದವು ಪ್ರಮುಖ ಆಯುಧಗಳನ್ನು ಹಾಗೂ ಶಿರಸ್ತ್ರಾಣ ಮತ್ತು ಕವಚಗಳನ್ನು ಯುದ್ಧದಲ್ಲಿ ಬಳಸ್ತಾ ಇದ್ರು. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿ, ಕುಟುಂಬ. ಋಗ್ವೇದ ಕಾಲದ ಆರ್ಯರು ಸಾಮಾಜಿಕ ಸಂಘಟಿತ ಸಮಾಜದಲ್ಲಿ ವಾಸಿಸ್ತಾ ಇದ್ರು. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಅಸ್ತಿತ್ವದಲ್ಲಿದ್ದು ಕುಟುಂಬದ ಹಿರಿಯ ಪುರುಷ ಕುಟುಂಬದ ಯಜಮಾನ ಆಗಿರ್ತಾ ಇದ್ದ. ಅವನನ್ನು ಕುಲಪತಿ ಅಥವಾ ಗೃಹಪತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ವಿವಾಹ ಪದ್ಧತಿಗಳು ಅಂತಂದರೆ ಅವರು ಏಕಪತ್ನಿ ಪದ್ಧತಿಯನ್ನು ಸಮಾಜದ ಅಡಿಗಲ್ಲಾಗಿತ್ತು. ಬಹುಪತ್ನಿತ್ವವು ಕೂಡ ರಾಜಮನೆತನಗಳಲ್ಲಿ ಮಾತ್ರ ರೂಢಿಯಲ್ಲಿತ್ತು. ಆರ್ಯರು ವಿಧವಾ ಪುನರ್ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಇನ್ನು ಸ್ತ್ರೀಯರ ಸ್ಥಾನಮಾನಗಳು, ಋಗ್ವೇದ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವಿದ್ದು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಅನುಭವಿಸ್ತಾ ಇದ್ರು. ಉನ್ನತ ಶಿಕ್ಷಣವನ್ನು ಪಡೆಯಲು ಮಹಿಳೆಯರಿಗೆ ಮುಕ್ತ ಅವಕಾಶಗಳಿದ್ವು. ಬಾಲ್ಯ ವಿವಾಹ, ಸತಿ ಪದ್ಧತಿಗಳಂತಹ ಅನಿಷ್ಟಗಳು ರೂಢಿಯಲ್ಲಿರಲಿಲ್ಲ. ಸಮಾಜವು ವೃತ್ತಿ ಆಧಾರಿತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಾಗಿ ವಿಭಜಿತಗೊಂಡಿತ್ತು. ವ್ಯಕ್ತಿಯೊಬ್ಬನ ಜೀವನವನ್ನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಗಳೆಂಬ 4 ಹಂತಗಳಾಗಿ ವಿಭಜಿಸಲಾಗಿತ್ತು. ಅವುಗಳನ್ನು ಆಶ್ರಮಗಳೆಂದು ಕರೆಯಲಾಗ್ತಾ ಇತ್ತು. ಆಹಾರ: ಗೋಧಿ, ಬಾರ್ಲಿ, ಅಕ್ಕಿ, ಹಾಲು, ಮೀನು, ಮಾಂಸ, ಹಣ್ಣು, ತರಕಾರಿಗಳು ಆರ್ಯರ ಪ್ರಮುಖ ಆಹಾರಗಳಾಗಿದ್ವು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸೋಮ ಮತ್ತು ಸುರ ಎಂಬ ಪಾನೀಯಗಳ ಕೂಡ ಬಳಕೆಯಲ್ಲಿದ್ವು. ಉಡುಪುಗಳನ್ನು ನೋಡೋದಾದರೆ ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ನಿವಿ ವಸ್ತ್ರ ಮತ್ತು ಆದಿವಸ್ತ್ರ ಎಂಬ ಉಡುಪುಗಳನ್ನು ಅವರು ಧರಿಸ್ತಾ ಇದ್ರು. ಇನ್ನು ಆಭರಣಗಳನ್ನು ನೋಡೋದಾದರೆ ಆರ್ಯರು ಬಂಗಾರ, ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದಂತಹ ಕಿವಿಯೋಲೆ, ಬಳೆ, ಉಂಗುರ, ಕಂಠಿಹಾರ ಮುಂತಾದ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಮನೋರಂಜನೆಯನ್ನು ನೋಡೋದಾದರೆ ಜೂಜು, ಸಂಗೀತ, ನೃತ್ಯ, ರಥಗಳ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ ಮುಂತಾದವು ಅವರ ಮನೋರಂಜನೆಗಳಾಗಿದ್ವು. ಇನ್ನು ನಗಾರಿ, ದುಂದುಬಿ, ವೀಣಾ, ಕೊಳಲು ಮುಂತಾದವು ಅವರ ಸಂಗೀತ ವಾದ್ಯಗಳಾಗಿದ್ವು. ಅಂತಿಮ ವೇದಗಳ ಕಾಲದಲ್ಲಿ ಆರ್ಯರು ಜೀವನದಲ್ಲಿ ಅನೇಕ ಬದಲಾವಣೆಗಳಾದವು. ಸ್ತ್ರೀಯರ ಸ್ಥಾನಮಾನಗಳು ಕೂಡ ಇಳಿಮುಖಗೊಂಡವು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಬಹುಪತ್ನಿತ್ವದಂತಹ ಅನಿಷ್ಟಗಳು ಆಚರಣೆಗೆ ಬಂದವು.
ವರ್ಣಾಶ್ರಮ ವ್ಯವಸ್ಥೆಗಳು ಕೂಡ ಜಟಿಲಗೊಂಡು ಜಾತಿ ಸ್ವರೂಪ ಪಡೆದುಕೊಂಡವು. ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ನೋಡೋದಾದರೆ ಋಗ್ವೇದದ ಕಾಲದಲ್ಲಿ ಆರ್ಯರ ಧರ್ಮವು ಅತ್ಯಂತ ಸರಳವಾಗಿದ್ದು ಅದನ್ನು ಸನಾತನ ಧರ್ಮ, ಆರ್ಯ ಧರ್ಮ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಬ್ರಾಹ್ಮಣ ಧರ್ಮ ಮುಂತಾಗಿ ಕರೆಯಲಾಗ್ತಾ ಇತ್ತು. ಆರ್ಯರು ಪ್ರಕೃತಿಯಾದ ಆರಾಧಕರಾಗಿದ್ದು ವಾಯು, ವರುಣ, ಇಂದ್ರ, ಸೂರ್ಯ, ಅಗ್ನಿ, ಪೃಥ್ವಿ ಮುಂತಾದ ನಿಸರ್ಗದ ಶಕ್ತಿಗಳನ್ನು ಅವರು ಆರಾಧಿಸ್ತಾ ಇದ್ರು. ಆರ್ಯರು ಪ್ರಾರ್ಥನೆ, ಶ್ಲೋಕ, ಸರಳ ಯಜ್ಞ ಯಾಗಾದಿಗಳ ಆಚರಣೆಗಳ ಮೂಲಕ ದೇವತೆಗಳನ್ನು ಅವರು ಪೂಜಿಸ್ತಾ ಇದ್ದರು. ಇನ್ನು ಅಂತಿಮ ವೇದಗಳ ಕಾಲದಲ್ಲಿ ಅನೇಕ ಬದಲಾವಣೆಗಳಾಗಿ ಅವರ ಧಾರ್ಮಿಕ ಜೀವನ ಸಂಕೀರ್ಣಗೊಂಡು ಮೂರ್ತಿ ಪೂಜೆಯ ಆಚರಣೆಗೆ ಬಂದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಕಾಳಿ, ದುರ್ಗಾ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮುಂತಾದ ದೇವತೆಗಳ ಆರಾಧನೆ ಜನಪ್ರಿಯಗೊಂಡವು. ಕ್ಷುದ್ರ ಪೂಜೆ, ವಾಮಾಚಾರ ಮತ್ತು ಮಾಟ ಮಂತ್ರಗಳು ರೂಢಿಗೆ ಬಂದವು. ವರ್ಣಾಶ್ರಮ ಧರ್ಮ ಹಾಗೂ ಪುರುಷಾರ್ಥಗಳು ಆರ್ಯರ ಜೀವನದ ಅವಿಭಾಜ್ಯ ಅಂಗಗಳಾದಂತೆ ಅವರ ಜೀವನ ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿತು. ಆರ್ಯರು ಪುನರ್ಜನ್ಮ, ಆತ್ಮದ ಅಲೆದಾಟ, ಕರ್ಮ ಮತ್ತು ಮೋಕ್ಷ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿದ್ದು ಮೋಕ್ಷ ಸಾಧನೆಯ ಜೀವನದ ಶ್ರೇಷ್ಠ ಗುರಿಯಾಗಿಸಿಕೊಂಡಿದ್ರು. ವೈದಿಕ ತತ್ವಜ್ಞಾನ ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗಗಳನ್ನು ಪ್ರತಿಪಾದಿಸಿದೆ. ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತುಗಳು ಮುಂತಾದವುಗಳು ವೈದಿಕ ಧರ್ಮದ ಪವಿತ್ರವಾದಂತಹ ಗ್ರಂಥಗಳಾಗಿದ್ವು. ಇನ್ನು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ ನೋಡಿ. ಬುದ್ಧನ ಕುರಿತು ಬರಿಬೇಕಾಗತ್ತೆ. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಉದಯಿಸಿದಂತಹ ಧರ್ಮಗಳಲ್ಲಿ ಬೌದ್ಧ ಧರ್ಮವೂ ಕೂಡ ಒಂದಾಗಿದೆ. ಭಾರತೀಯ ಸಮಾಜದಲ್ಲಿ ಉಂಟಾದ ಶೋಷಣೆ, ಕಠಿಣವಾದ ಆಚರಣೆ, ಅಸಮಾನತೆ, ಅಸ್ಪಷ್ಟತೆಯು ಜನರಲ್ಲಿ ಅಸಮಾಧಾನ ಉಂಟು ಮಾಡಿತು. ಸರಳ ಹಾಗೂ ಮುಕ್ತಿ ಮಾರ್ಗದ ಹುಡುಕಾಟದಲ್ಲಿದ್ದ ಜನಕ್ಕೆ ಮುಕ್ತಿಯತ್ತ ಕೊಂಡೊಯ್ಯುವಂತಹ ಹೊಸ ಧರ್ಮಗಳಾದ ಬೌದ್ಧ ಮತ್ತು ಜೈನ ಧರ್ಮಗಳು ಹುಟ್ಟುಕೊಂಡವು. ತ್ಯಾಗಮಯಿಯಾದಂತಹ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕನಾಗಿದ್ದಾನೆ. ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ನೋಡಿ. ಬುದ್ಧನ ಆರಂಭಿಕ ಜೀವನವನ್ನು ಕುರಿತು ಬರೆಯಬೇಕಾಗುತ್ತೆ. ಹಾಗೆ ಮಹಾಪರಿತ್ಯಾಗ, ಇನ್ನು ಧರ್ಮ ಚಕ್ರ ಪರಿವರ್ತನ ಅನ್ನುವಂಥದ್ದನ್ನು ಕುರಿತು ಬರೀಬೇಕು. ಹಾಗೆ ಮುಂದೆ ಬುದ್ಧನ ಬೋಧನೆಗಳನ್ನು ಕುರಿತು ಬರೀಬೇಕಾಗತ್ತೆ. 4 ಮೂಲ ತತ್ವಗಳನ್ನು ಬರಿಬೇಕು ಹಾಗೂ 4 ಆರ್ಯ ಸತ್ಯಗಳನ್ನು ಬರಿಬೇಕು. ಇನ್ನು ಮೂಲ ತತ್ವಗಳು ಅಂದರೆ ಸತ್ಯ, ಅಹಿಂಸೆ, ಆಸ್ತೇಯ ಇರ್ಬೋದು ಅಂದರೆ ಬ್ರಹ್ಮಚರ್ಯ. ಸತ್ಯ ಅಂದರೆ ಸುಳ್ಳನ್ನಾಡದೇ ಇರುವಂಥದ್ದು, ಅಂದರೆ ಸುಳ್ಳನ್ನು ಮಾತಾಡದೇ ಇರುವಂಥದ್ದು. ಅಹಿಂಸೆ ಅಂದರೆ ನೋವು ಮಾಡದೇ ಇರುವಂಥದ್ದು. ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವಂಥದ್ದು. ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವುದು. ಇನ್ನು 4 ಆರ್ಯ ಸತ್ಯಗಳು: ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನು ನಿಗ್ರಹಿಸುವುದರಿಂದ ಮುಕ್ತಿ ಕಾಣಬಹುದು. ಅಷ್ಟಾಂಗ ಮಾರ್ಗಗಳ ಆಚರಣೆ. ಇನ್ನು ಅಷ್ಟಾಂಗ ಮಾರ್ಗಗಳು ಅಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜ್ಞಾನ, ಹಾಗೆ ಒಳ್ಳೆಯ ಜೀವನೋಪಾಯ ಮತ್ತು ಒಳ್ಳೆಯ ಮನಸ್ಥಿತಿ, ಇವುಗಳನ್ನು ಕುರಿತು ಬರೀಬೇಕು. ಇನ್ನು ಇದನ್ನು ಕುರಿತು ಲಾಸ್ಟಿಗೆ ಕನ್ಕ್ಲೂಷನನ್ನು ಕೂಡ ಒಂದು 4 ಲೈನಲ್ಲಿ ಬರೀಬೇಕಾಗುತ್ತೆ. ಮುಂದಿನದು ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಇದೆ ನೋಡಿ. ನಾನು ಸಪ್ರೇಟ್ ಆಗಿರುವಂತಹ ಒಂದು 10 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ ಸಪ್ರೇಟ್ ಆಗಿರುವಂತಹ 10 ಅಂಕಗಳ ಒಂದೊಂದು ಪ್ರಶ್ನೋತ್ತರವನ್ನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದೇನೆ. ಅದರಲ್ಲಿ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಬರೆಯಲಾಗಿದೆ ನೋಡಿ. ಅವರ ಬಗ್ಗೆ ಮೊದಲಿಗೆ ಅಶೋಕನ ಬಗ್ಗೆ ಬರೀಬೇಕು. ಆಮೇಲೆ ಅಶೋಕನ ಆರಂಭಿಕ ಜೀವನ ಹೇಗಿತ್ತು ಅನ್ನುವಂಥದ್ದನ್ನು ಬರೀಬೇಕು. ಹಾಗೆ ಅವನಲ್ಲಿ ನಡೆದಂತಹ ಕಳಿಂಗ ಯುದ್ಧವು ಯಾವಾಗ ನಡೀತು ಅನ್ನುವಂಥದ್ದು, ಅದು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ನಡೆಯುತ್ತೆ. ಹಾಗೆ ಅಶೋಕನ ಅನುಸರಿಸ್ತಾ ಇದ್ದಂತಹ ಧರ್ಮ ಯಾವುದು ಅನ್ನುವಂಥದ್ದನ್ನು ಕುರಿತು ಬರೀಬೇಕು. ಹಾಗೆ ಧರ್ಮ ಪ್ರಸಾರಕ್ಕೆ ಅಶೋಕನ ಕೈಗೊಂಡಂತಹ ಕ್ರಮಗಳು ಯಾವುವು ನೋಡಿ. ಕ್ರಮಗಳು ಅಂದರೆ ಧರ್ಮ ಪ್ರಚಾರಕರ ನೇಮಕ ಮಾಡುವಂಥದ್ದು, ಧರ್ಮ ಮಹಾಮಾತ್ರೆಯರ ನೇಮಕ, ರಾಜಾಜ್ಞೆಗಳು, ಧಾರ್ಮಿಕ ಯಾತ್ರೆಗಳು, ಸಂಘಗಳ ಪುನರ್ ಸಂಘಟನೆ. ಇನ್ನು ಅಶೋಕನ ಶಾಸನಗಳು ಯಾವುವು ಅನ್ನುವಂಥದ್ದನ್ನು ಬರೀಬೇಕು. ಹಾಗೆ ಅವುಗಳನ್ನು ಕುರಿತು ಬರಿತಾ ಜೊತೆಗೆ ಆತನಿಗೆ ಇದ್ದಂತಹ ಬಿರುದುಗಳು ನೋಡಿ. ಆತನಿಗೆ ದೇವನಮ ಪ್ರಿಯ ಅಶೋಕ, ಪ್ರಿಯದರ್ಶಿನಿ ಅನ್ನುವಂತಹ ಬಿರುದುಗಳನ್ನು ಆತ ಹೊಂದಿದ್ದ. ಹಾಗೆ ಅದರ ಕುರಿತಾಗಿ ಉಪಸಂಹಾರವನ್ನು, ಕನ್ಕ್ಲೂಷನನ್ನು ಕೂಡ 4 ಲೈನಲ್ಲಿ ಬರೀಬೇಕಾಗುತ್ತೆ. ಇನ್ನು ಮುಂದಿನದು ಗುಪ್ತರ ಕಾಲವನ್ನು
ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೇಳ್ಬಿಟ್ಟು ಕರೆಯಲಿಕ್ಕೆ ಕಾರಣ ಏನು ಅಂತ ಇದೆ ನೋಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಹಲವಾರು ವರ್ಷಗಳಲ್ಲಿ ಈ ಒಂದು ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ಸರ್ವಾಂಗೀಣ ಅಭಿವೃದ್ಧಿಯಿಂದಾಗಿ ಸುವರ್ಣಯುಗ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಅನ್ನುವಂಥದ್ದನ್ನು ಬರೆದ್ಬಿಟ್ಟು, ಹಾಗೆ ಹಿಂದೂ ಧರ್ಮದ ಪುನರುತ್ಥಾನ ಹೇಗಾಯಿತು, ಶಿಕ್ಷಣ ಹೇಗಿತ್ತು, ಸಾಹಿತ್ಯವನ್ನು ಹೇಗೆ ಅವರು ಅನುಸರಿಸ್ತಾ ಇದ್ರು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಅವರು ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು, ಇವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಮುಂದಿನದು ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅನ್ನುವಂಥದ್ದು. ಇದು ಕೂಡ ಅಷ್ಟೇ, ಇಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಕುರಿತಾಗಿ ಬರೀಬೇಕಾಗುತ್ತೆ. ಆತ ಮಾಡಿದಂತಹ ಮಂಗಳೇಶ್ವರನೊಡನೆ ಯುದ್ಧ ಇರ್ಬೋದು, ರಾಷ್ಟ್ರಕೂಟರೊಡನೆ ಯುದ್ಧ, ದಕ್ಷಿಣದ ದಂಡಯಾತ್ರೆ, ಹರ್ಷವರ್ಧನನೊಡನೆ ಯುದ್ಧ, ಬೆಂಗಿಯ ಆಕ್ರಮಣ, ಹಾಗೆ ಪಲ್ಲವರೊಡನೆ ಯುದ್ಧ, ಈ ಎಲ್ಲವುಗಳನ್ನು ಕುರಿತು ವಿವರಿಸಿ ಕೊನೆಯಲ್ಲಿ ಕನ್ಕ್ಲೂಷನನ್ನು ಬರೀಬೇಕಾಗುತ್ತೆ. ಇನ್ನು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನು ರಾಷ್ಟ್ರಕೂಟರ ಅರಸರು ಭಾರತೀಯ ಸಂಸ್ಕೃತಿಗೆ ಮಹತ್ತರವಾದ ಕೊಡುಗೆಗಳನ್ನು ನೀಡ್ತಾ ಇದ್ರು ಅಂತ ಬರೆದು, ಹಾಗೆ ವೈದಿಕ ಮತಾವಲಂಬಿಗಳಾಗಿದ್ದಂತಹ ಇವರು ಜೈನ ಮತ್ತು ಬೌದ್ಧ ಧರ್ಮಗಳ ರಾಜಾಶ್ರಯವನ್ನು ನೀಡ್ತಾ ಇದ್ರು. ಸಾಹಿತ್ಯ ಪೋಷಕರಾಗಿದ್ದರು. ಕನ್ನಡದ ಮೊದಲ ಕೃತಿಯಾದಂತಹ ಕವಿರಾಜ ಮಾರ್ಗದ ಶ್ರೀ ವಿಜಯನಿಂದ ರಚಿಸಲ್ಪಡ್ತು ಅಂತ ಹೇಳ್ತಾ ಬರಿತಾ, ಹಾಗೆ ಶಿವಕೋಟ್ಟಾಚಾರ್ಯರ ಒಡ್ಡಾರಾಧನೆ ಎಂಬ ಕೃತಿಯನ್ನು ಕೂಡ ರಚಿಸ್ತಾರೆ. ಇದು ಹಳೆಗನ್ನಡದ ಮೊದಲ ಗದ್ಯ ಆಗಿದೆ. ಹಾಗೆ ಇದನ್ನು ಬರಿತಾ ಹೋಗಬೇಕು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರೀಬೇಕು. ಆತ ಬರೆದಂತಹ ಕೃತಿಗಳು ಯಾವುವು ಅವುಗಳನ್ನು ಕುರಿತು ಬರೀಬೇಕು. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಎಲ್ಲೋರ ಕೈಲಾಸನಾಥ ದೇವಾಲಯದ ಬಗ್ಗೆ ಕುರಿತು ಬರೀಬೇಕು. ಅಲ್ಲಿರುವಂತಹ ವಿಶೇಷತೆಯನ್ನು ಬರೀಬೇಕಾಗುತ್ತೆ. ಹಾಗೆ ಎಲಿಫಂಟಾ ಅನ್ನುವಂತಹದ್ದನ್ನು ಕುರಿತು ಬರೀಬೇಕಾಗುತ್ತೆ. ಹಾಗೆ ಅದು ಒಂದು ದ್ವೀಪದ ಹೆಸರು ಎಲಿಫೆಂಟಾ ಅನ್ನುವಂಥದ್ದು. ಇನ್ನು ಉಪಸಂಹಾರ 4 ಲೈನಲ್ಲಿ ಅದರ ಬಗ್ಗೆ ಒಂದು ಕುರಿತು ಬರೀಬೇಕಾಗುತ್ತೆ. ಇಷ್ಟು ಆದರೆ ಇನ್ನು ಅಧ್ಯಾಯ 5ಕ್ಕೆ ಸಂಬಂಧಿಸಿದ ಅಧ್ಯಾಯ 5 ಆದಂತಹ ಮಧ್ಯಕಾಲೀನ ಯುಗ ಅನ್ನುವಂಥದ್ದು. ಈ ಮಧ್ಯಕಾಲೀನ ಯುಗದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹವು 3 ಪ್ರಶ್ನೆಗಳಿದೆ. 3 ಪ್ರಶ್ನೆಗಳಲ್ಲಿ ಒಂದನ್ನು ನಿಮಗೆ ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತೆ ಕೊಡ್ತಾರೆ. ಹಾಗಿದ್ರೆ ನೋಡಿ, ಈ ಒಂದು ಪ್ರಶ್ನೆಯೂ ಕೂಡ ಅಷ್ಟೇ ಮೊಹಮ್ಮದ್ ಬಿನ್ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರಗಳು ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರೋದ್ರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಪ್ರಶ್ನೆ ಕೋಟಿಯಲ್ಲಿಯೂ ಕೂಡ ಈ ಪ್ರಶ್ನೆಗಳನ್ನು ಬಂದಿರೋದ್ರಿಂದ ಇವು ಅತ್ಯಂತ ಬಹುನಿರೀಕ್ಷಿತವಾದಂತಹ ಪ್ರಶ್ನೋತ್ತರಗಳು. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ನೋಡಿ, ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಬರೆದು ನಂತರ ದೋಅಬ್ನಲ್ಲಿ ತೆರಿಗೆಗಳ ಹೆಚ್ಚಳ ಆದಂಥದ್ದು, ರಾಜಧಾನಿಯ ವರ್ಗಾವಣೆ ಆದಂಥದ್ದು, ಹಾಗೆ ಸಂಕೇತ ನಾಣ್ಯ ಚಲಾವಣೆಯನ್ನು ನಡೆಸಿದ್ದು, ಇವುಗಳನ್ನು ಕುರಿತು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅಕ್ಬರನ ಬಗ್ಗೆ ಬರೆದ್ಬಿಟ್ಟು, ಹಾಗೆ ಅಕ್ಬರ್ನ ಸೈನಿಕ ಸಾಧನೆಗಳು ಏನು, ಆತ 2ನೇ ಪಾಣಿಪತ್ ಕದನವನ್ನು ಮಾಡಿರುವಂಥದ್ದು, ಹಾಗೆ ರಜಪೂತ ನೀತಿಯನ್ನು ಅನುಸರಿಸಿದ್ದು, ಧಾರ್ಮಿಕ ನೀತಿಯನ್ನು ತಂದದ್ದು, ಇವೆಲ್ಲವುಗಳನ್ನು, ಹಾಗೆ ಅಷ್ಟೇ ಅಲ್ಲ ಈ ಇಲಾಹಿ ಎನ್ನುವಂತಹ ಹೊಸ ಧರ್ಮವನ್ನು ಆತ ಸ್ಥಾಪಿಸ್ತಾನೆ. ನೋಡಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯನ್ನು ಆತ ರದ್ದುಗೊಳಿಸುವಂತಹದ್ದು, ಇವೆಲ್ಲವುಗಳನ್ನು ಬರೀಬೇಕು. ಹಾಗೆ ಮನ್ಸಬ್ದಾರಿ ಪದ್ಧತಿಯನ್ನು ತಂದಂಥದ್ದು, ಇವೆಲ್ಲವೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು. ಎಲ್ಲ ಅಂಶಗಳನ್ನು ಕುರಿತು ಸಂಪೂರ್ಣವಾಗಿ ಬರೀಬೇಕಾಗುತ್ತೆ. ಮುಂದಿನ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬರೀಬೇಕು. ನೋಡಿ, ವಿಜಯನಗರದ ಅರಸರು ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡ್ತಾರೆ. ಆಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಯಾವ ರೀತಿಯಾಗಿತ್ತು, ಅವರ ಸಾಮಾಜಿಕ ಸ್ಥಿತಿ ಹೇಗಿತ್ತು, ಹಾಗೆ ಆರ್ಥಿಕ ಸ್ಥಿತಿ, ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಬರೀಬೇಕಾಗುತ್ತೆ. ಅಷ್ಟೇ ಅಲ್ಲ, ಲಲಿತ ಕಲೆಗಳಿಗೂ ಕೂಡ ಅವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದ ಅನ್ನುವಂತಹದ್ದು. ಇಷ್ಟು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೊ ಈ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲ ಒಂದು ಪರೀಕ್ಷೆಗಳಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂತ ಹೇಳ್ಬೋದು. ಹಾಗೆ ಮುಂದಿನ ಒಂದು ಅಧ್ಯಾಯ ಇರುವಂಥದ್ದು 7ನೆಯ ಒಂದು
ಅಧ್ಯಾಯ. ಈ 7ನೇ ಅಧ್ಯಾಯ ಆದಂತಹ ಆಧುನಿಕ ಯುಗ, ಇದರಲ್ಲಿರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 3 ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇನೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. ಮೊದಲನೇದಾಗಿ ರಾಜಕೀಯ ಕಾರಣಗಳನ್ನು ನೋಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿ, ಬ್ರಿಟಿಷರು ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಒಡೆದು ಆಳುವಂಥ ನೀತಿಯನ್ನು ಬ್ರಿಟಿಷರು ಅನುಸರಿಸಿದ್ದು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಕಾನೂನು. ಆಡಳಿತಾತ್ಮಕ ಕಾರಣಗಳು ಅಂದರೆ ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದು ಹಾಕಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದದ್ದು. ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆ ಮತ್ತು ಸಮಾನ ವೇತನ ನೀಡ್ತಾ ಇರಲಿಲ್ಲ. ಇನ್ನು ಆರ್ಥಿಕ ಕಾರಣಗಳು ಅಂದರೆ ಕಂಪನಿಯ ಶೋಷಣೆಯ ನೀತಿ, ಹಾಗೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು, ತಕ್ಷಣದ ಕಾರಣಗಳು, ಸಂಗ್ರಾಮದ ಕಾರಣಗಳು, ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಮುಂದಿನದು, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಕರೆಯಲಿಕ್ಕೆ ಕಾರಣ ಏನು ಅಂತ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೊದಲನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ಪೀಠಿಕೆಯನ್ನು ಬರೀಬೇಕು. ಅಂದರೆ ಅವರು ಹುಟ್ಟಿದ್ದು ಯಾವಾಗ, ಅವರ ಸ್ಥಳ, ಜನಿಸಿದಂತಹ ಸ್ಥಳ ಯಾವುದು ಅನ್ನುವಂಥದ್ದನ್ನೆಲ್ಲ ಬರೆದ್ಬಿಟ್ಟು ನಂತರ ಸಾಧನೆಗಳನ್ನು ಬರೀಬೇಕು. ಶಾಸಕಾಂಗ ಸುಧಾರಣೆಯನ್ನು ತಂದರು, ಹಾಗೆ ಕೈಗಾರಿಕಾ ಕ್ರಾಂತಿ ಯಾವ ರೀತಿಯಾಗಿ ಆಯಿತು, ಶೈಕ್ಷಣಿಕ ಪ್ರಗತಿ ಯಾವ ರೀತಿಯಾಗಿ ಮಾಡಿದರು, ಕೃಷಿ ಮತ್ತು ಪ್ರಗತಿಯನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ಪರಿಹಾರ ಕಾರ್ಯಗಳು ಏನು, ಹಾಗೆ ಎಲ್ಲ ಅಂಶಗಳನ್ನು ಕುರಿತು ಕನ್ಕ್ಲೂಷನನ್ನು ಕೂಡ ಬರೀಬೇಕಾಗುತ್ತೆ. ಇನ್ನು ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅನ್ನುವಂಥದ್ದು. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಏನೇನು ಅನ್ನುವಂತಹದ್ದನ್ನು ಯಾವಾಗ ಅವರು ಒಂದು ಚಳುವಳಿಯಲ್ಲಿ ಭಾಗವಹಿಸಿದರು ಅನ್ನುವಂಥದ್ದನ್ನು ಬರೆದು ನೋಡಿ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರೋಂಥದ್ದು, ಹಾಗೆ ಖಿಲಾಫತ್ ಚಳುವಳಿಯನ್ನು ಬರೀಬೇಕು. ಅಸಹಕಾರ ಚಳುವಳಿ ಅಂದರೆ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್, ಹಾಗೆ ಸೈಮನ್ ಆಯೋಗವನ್ನು ಕುರಿತು ಬರೀಬೇಕು. ಕಾಯ್ದೆ ಭಂಗ ಚಳುವಳಿಯನ್ನು ಕುರಿತು, ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಚಳುವಳಿ, ಸ್ವಾತಂತ್ರ್ಯ ಮತ್ತು ವಿಭಜನೆ, ಈ ಎಲ್ಲ ಅಂಶಗಳನ್ನು ಕುರಿತು ಬರೀಬೇಕು. ಹಾಗೆ ಕನ್ಕ್ಲೂಷನ್ ಆಗಿ ಗಾಂಧೀಜಿಯವರಲ್ಲಿ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಹೋರಾಟಗಳನ್ನು ಕುರಿತು ಕೊನೆಯ ಕನ್ಕ್ಲೂಷನ್ನಲ್ಲಿ ಬರೀಬೇಕಾಗುತ್ತೆ. ಇಷ್ಟು ನಿಮಗೆ ಇರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 10 ಅಂಕದ ಪ್ರಶ್ನೋತ್ತರಗಳ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ 10 ಅಂಕಗಳಿಗೂ ಕೂಡ, ಅಂದರೆ ಒಂದೊಂದು ಪ್ರಶ್ನೆಗೆ 10 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬಹುದು ಅನ್ನುವಂಥದ್ದು. ನೋಡಿ, ಇವು ಬಹು ನಿರೀಕ್ಷಿತವಾದಂತಹ ಪ್ರಶ್ನೋತ್ತರಗಳು. ನೀವು ಇತರ ಪ್ರಶ್ನೋತ್ತರಗಳನ್ನು ಕೂಡ ಓದಿ, ಆದರೆ ಇವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಇವುಗಳನ್ನು ಪರ್ಫೆಕ್ಟ್ ಆಗಿರಿ ಅಂತ ನಾನು ಹೇಳ್ತೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.